ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಣ ಕೈಗಳಿಗೆ ಕ್ರೀಮ್ಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಯಾವುದು? ಆಪ್ಷನ್ಸ್ ಎ ತೆಂಗಿನ ಎಣ್ಣೆ, ಬಿ ಆಲಿವ್ ಎಣ್ಣೆ, ಸಿ ಬಾದಾಮಿ ಎಣ್ಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆಮ್ಲ ಸಮೃದ್ಧವಾಗಿದ್ದು ಇದು ಚರ್ಮದ ಆಳಕ್ಕೆ ಇಳಿದು ತೇವಾಂಶವನ್ನು ನೀಡುತ್ತದೆ. ಇದರ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಒಡೆದ ಚರ್ಮವನ್ನು ಗುಣಪಡಿಸಲು ಮತ್ತು ಸೋಂಕು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಇನ್ನು ಆಲಿವ್ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಪಾಲಿಫಿನಾಲ್ಗಳು ಹೇರಳವಾಗಿದ್ದು ಈ ಉತ್ಕರ್ಷಣ ನಿರೋಧಕಗಳು ಕೈಗಳ ಚರ್ಮವನ್ನು ಹಾನಿಯಿಂದ ರಕ್ಷಿಸುತ್ತವೆ. ರಾತ್ರಿ ಇಡೀ ಕೈಗಳನ್ನು ಮೃದುವಾಗಿಡಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಇನ್ನು ಬಾದಾಮಿ ಎಣ್ಣೆ ಹಗುರವಾಗಿದೆ ಮತ್ತು ಸುಲಭವಾಗಿ ಚರ್ಮಕ್ಕೆ ಹೀರಿಕೊಳ್ಳುತ್ತದೆ. ಇದರಲ್ಲಿ ವಿಟಮಿನ್ ಡಿ ಮತ್ತು ಇ ಇದ್ದು ಇದು ಕೈಗಳಿಗೆ ನೈಸರ್ಗಿಕ ಹೊಳಪನ್ನು ನೀಡಿ ಸುಕ್ಕುಗಳು ಬರದಂತೆ ತಡೆಯಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ದಿನವಿಡೀ ದಣಿವಾಗದಂತೆ ತಡೆಯಲು ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಸೇಬು, ಸಿ ಕಲ್ಲಂಗಡಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾಳೆಹಣ್ಣುಗಳು ನೈಸರ್ಗಿಕ ಸಕ್ಕರೆಗಳು ಮತ್ತು ನಾರಿನಾಂಶ ಹೊಂದಿರುತ್ತವೆ. ಇವು ತಕ್ಷಣ ಶಕ್ತಿ ನೀಡಿ ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತವೆ. ಸೇಬುಗಳು ಹೆಚ್ಚಿನ ನಾರಿನಾಂಶ ಮತ್ತು ನೀರಿನಾಂಶವನ್ನು ಹೊಂದಿರುತ್ತವೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ನಿರ್ಜಲೀಕರಣದಿಂದ ರಕ್ಷಿಸುತ್ತದೆ. ಬೆಳಗ್ಗೆ ಸೇಬು ತಿನ್ನುವುದು ನಿಮ್ಮ ಮೆದುಳನ್ನು ಕೂಡ ಸಕ್ರಿಯಗೊಳಿಸುತ್ತದೆ. ಇನ್ನು ಕಲ್ಲಂಗಡಿ 92% ನೀರನ್ನು ಹೊಂದಿರುವುದರಿಂದ ಇದು ಬೆಳಗ್ಗೆ ದೇಹವನ್ನು ನಿರ್ಜಲೀಕರಣದಿಂದ ರಕ್ಷಿಸಲು ಉತ್ತಮ ಮಾರ್ಗವಾಗಿದೆ. ಮೂರನೇ ಪ್ರಶ್ನೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ತತ್ವವನ್ನು ಪಾಲಿಸುವ ಜನರು ಯಾವ ದೇಶದವರು? ಆಪ್ಷನ್ಸ್ ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಜಪಾನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ನನ್ನ ಮನೆಯೇ ನಿಮ್ಮ ಮನೆ ಎಂಬ ಭಾವನೆ ಇಲ್ಲಿನ ಜನರದ್ದು. ಇಲ್ಲಿನ ಸಂಸ್ಕೃತಿ ಮತ್ತು ಆತಿಥ್ಯ ಪ್ರವಾಸಿಗರನ್ನು ಮತ್ತೆ ಮತ್ತೆ ಬರುವಂತೆ ಮಾಡುತ್ತದೆ. ನಮ್ಮ ಏಷ್ಯಾ ಖಂಡದ ಈ ದೇಶದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ತತ್ವವನ್ನು ಪಾಲಿಸುತ್ತಾರೆ. ಜಕಾರ್ತಾ ಮತ್ತು ಬಾಲಿಯಂತಹ ನಗರಗಳಲ್ಲಿ ಸ್ಥಳೀಯರು ಪ್ರವಾಸಿಗರೊಂದಿಗೆ ಬಹಳ ಬೇಗನೆ ಸ್ನೇಹ ಬೆಳೆಸುತ್ತಾರೆ. ಭಾಷೆ ಬರದಿದ್ದರೂ ಅರ್ಥ ಮಾಡಿಕೊಂಡು ನೆರವಾಗುತ್ತಾರೆ. ನಾಲ್ಕನೇ ಪ್ರಶ್ನೆ, ಒಮ್ಮೆಲೆ ಮಾಂಸಾಹಾರ ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ಸ್ ಎ ತೂಕ ಇಳಿಕೆ, ಬಿ ಮೂಳೆ ದುರ್ಬಲ, ಸಿ ಸ್ನಾಯು ನೋವು, ಡಿ ಹಾರ್ಮೋನ್ ಏರುಪೇರು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆ ದುರ್ಬಲ. ನೀವು ಇದ್ದಕ್ಕಿದ್ದಂತೆ ಮಾಂಸ ಸೇವನೆಯನ್ನು ಕಡಿಮೆ ಮಾಡಿದರೆ ಅಪಾಯವೂ ಆಗಬಹುದು. ಹಾಗಾಗಿ ಒಮ್ಮೆಲೆ ಬಿಡುವುದು ಒಳ್ಳೆಯದಲ್ಲ. ಜೊತೆಗೆ ಮಾಂಸಾಹಾರದ ಬದಲು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ಇದರಿಂದ ಪ್ರೋಟೀನ್ ಕೊರತೆಯಾಗುವುದಿಲ್ಲ. ಇಲ್ಲವಾದಲ್ಲಿ ಮೂಳೆ ದುರ್ಬಲವಾಗುವ ಅಪಾಯ ಹೆಚ್ಚಾಗಿರುತ್ತದೆ. ಆದ್ದರಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಮಾಂಸಕ್ಕೆ ಸರಿಸಮಾನಾದ ಆಹಾರಗಳನ್ನು ಸೇವನೆ ಮಾಡುವುದು ಉತ್ತಮ. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರಲ್ಲಿ ನೆಲ್ಲಿಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ಮಧುಮೇಹ, ಬಿ ಕಡಿಮೆ ರಕ್ತದ ಸಕ್ಕರೆ, ಸಿ ಬಿಪಿ, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಡಿಮೆ ರಕ್ತದ ಸಕ್ಕರೆ ಮತ್ತು ಮಧುಮೇಹ ಇರುವವರಲ್ಲಿ ನೆಲ್ಲಿಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಮಧುಮೇಹ ಇರುವವರಿಗೆ ಒಳ್ಳೆಯದಾದರೂ ಈಗಾಗಲೇ ಕಡಿಮೆ ರಕ್ತದ ಸಕ್ಕರೆ ಇರುವವರಿಗೆ ಇದು ಅಪಾಯಕಾರಿಯಾಗಿದೆ. ಅಲ್ಲದೆ ಮಧುಮೇಹ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಸಹ ನೆಲ್ಲಿಕಾಯಿಯನ್ನು ಸೇವಿಸಿದರೆ ಅವರ ಸಕ್ಕರೆ ಮಟ್ಟವು ಇದ್ದಕ್ಕಿದ್ದಂತೆ ಅಪಾಯಕಾರಿ ಮಟ್ಟಕ್ಕೆ ಇಳಿಯುವ ಸಾಧ್ಯತೆ ಇದೆ. ಆರನೇ ಪ್ರಶ್ನೆ, ಭಾರತದ ವಿಜ್ಞಾನ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಬೆಂಗಳೂರು, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಲಕ್ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕೋಲ್ಕತ್ತಾವನ್ನು ಹೆಚ್ಚಾಗಿ ಭಾರತದ ವಿಜ್ಞಾನ ನಗರ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ನಗರವನ್ನು ಕಲಿಕೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ಕುತೂಹಲಕ್ಕೆ ಪ್ರಮುಖ ಕೇಂದ್ರವನ್ನಾಗಿ ಮಾಡಿದೆ. ಆಧುನಿಕ ಪ್ರದರ್ಶನಗಳು, ಮೋಜಿನ ಚಟುವಟಿಕೆಗಳು ಮತ್ತು ದೊಡ್ಡ ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ಕೋಲ್ಕತ್ತಾ ಎಲ್ಲರಿಗೂ ವಿಜ್ಞಾನವು ರೋಮಾಂಚನಕಾರಿಯಾಗುವ ಕೇಂದ್ರವಾಗಿದೆ. ಏಳನೇ ಪ್ರಶ್ನೆ,
ಚಹಾ ಅಥವಾ ಟೀ ಕುಡಿಯುವಿಕೆ ಮತ್ತು ಚಹಾ ಸಂಸ್ಕೃತಿಯ ತವರೂರು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಕೀನ್ಯಾ, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ಚಹಾ ಮರಗಳು, ಚಹಾ ಕುಡಿಯುವಿಕೆ ಮತ್ತು ಚಹಾ ಸಂಸ್ಕೃತಿಯ ತವರೂರು. ಚೀನಾವು ವಿಶ್ವದ ಅತ್ಯಂತ ಹಳೆಯ ಕಾಡು ಮತ್ತು ನೆಟ್ಟ ಚಹಾ ಮರಗಳನ್ನು ಹೊಂದಿದೆ. ಹಲವಾರು ವರ್ಷಗಳ ಹಿಂದಿನ ಚಹಾ ಎಲೆಯ ಪಳೆಯುಳಿಕೆ ಮತ್ತು ಹೇರಳವಾದ ಚಹಾ ಸಂಬಂಧಿತ ಸಾಹಿತ್ಯ ಮತ್ತು ಕಲಾಕೃತಿಗಳನ್ನು ಹೊಂದಿದೆ. ಇದಲ್ಲದೆ ಚಹಾವು ಪ್ರಾಚೀನ ಕಾಲದಲ್ಲಿ ಚೀನೀ ಜನರು ಬಳಸಿದ ಮೊದಲ ಚೀನೀ ಗಿಡಮೂಲಿಕೆ ಔಷಧ ಆಗಿರಬಹುದು. ಚಹಾ ಕುಡಿಯುವಿಕೆಯು ಅದರ ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ, ರೋಗನಿರೋಧಕ ನಿಯಂತ್ರಣ, ಕ್ಯಾನ್ಸರ್ ವಿರೋಧಿ, ಹೃದಯ ರಕ್ತನಾಳದ ರಕ್ಷಣೆ, ಮಧುಮೇಹ ವಿರೋಧಿ ಮತ್ತು ಬೊಜ್ಜು ವಿರೋಧಿ ಚಟುವಟಿಕೆಯ ಮೂಲಕ ನಮ್ಮ ದೈಹಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. 8ನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯಲ್ಲಿ ಮಾಂಸವನ್ನು ತಿನ್ನುವ ಹಾಗಿಲ್ಲ ಮತ್ತು ಮಾರುವ ಹಾಗಿಲ್ಲ? ಆಪ್ಷನ್ಸ್ ಎ ಭಾವನಗರ್, ಬಿ ಜೋಧ್ಪುರ್, ಸಿ ಅಮೃತ್ಸರ್, ಡಿ ಮಂಡಿ. ಸರಿಯಾದ ಉತ್ತರ ಆಪ್ಷನ್ ಎ ಭಾವನಗರ್. ಗುಜರಾತ್ನ ಭಾವನಗರ ಜಿಲ್ಲೆಯ ಪಾಲಿಟಾನಾದಲ್ಲಿ ನಾನ್ ವೆಜ್ ಸೇವಿಸುವುದು ಮತ್ತು ಮಾರಾಟ ಮಾಡುವುದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಕೇವಲ ಕೋಳಿ ಮಾಂಸ, ಕುರಿ ಮಾಂಸ ಮಾತ್ರವಲ್ಲದೆ ಮೊಟ್ಟೆಯನ್ನು ಸಹ ಇಲ್ಲಿ ನಿಷೇಧಿಸಲಾಗಿದೆ. ಹೀಗಾಗಿ ಈ ಭಾವನಗರ ಜಿಲ್ಲೆಯ ಪಾಲಿಟಾನವನ್ನ ಮಾಂಸಾಹಾರವನ್ನು ನಿಷೇಧಿಸಿದ ಮೊದಲ ಸ್ಥಳವೆಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಗಿದೆ. ಪಾಲಿಟಾನದಲ್ಲಿ ಜೈನರು ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಸುಮಾರು 800ಕ್ಕೂ ಹೆಚ್ಚು ಪ್ರಾಚೀನ ಜೈನ ದೇವಾಲಯಗಳಿವೆ. ಆದ್ದರಿಂದ ಜೈನ ಸಮುದಾಯವು ಈ ಸ್ಥಳವನ್ನು ಬಹಳ ಪವಿತ್ರವೆಂದು ಪರಿಗಣಿಸುತ್ತದೆ. ಜೈನ ತತ್ವಶಾಸ್ತ್ರವು ಪ್ರಾಣಿ ಹತ್ಯೆ ನಿಷೇಧವನ್ನು ಸಹ ಉಲ್ಲೇಖಿಸುತ್ತದೆ. 9ನೇ ಪ್ರಶ್ನೆ, ನಿಯಮಿತವಾಗಿ ನುಗ್ಗೆಕಾಯಿ ಸೇವನೆಯಿಂದ ನಮ್ಮನ್ನು ಯಾವ ಕಾಯಿಲೆಗಳಿಂದ ರಕ್ಷಿಸುತ್ತದೆ? ಆಪ್ಷನ್ಸ್ ಎ ಕೊಲೆಸ್ಟ್ರಾಲ್, ಬಿ ಹೃದಯ ಕಾಯಿಲೆ, ಸಿ ಬಿಪಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನುಗ್ಗೆಕಾಯಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಒಟ್ಟಾರೆ ನುಗ್ಗೆಕಾಯಿ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ಅದ್ಭುತ ತರಕಾರಿ. ನುಗ್ಗೆಕಾಯಿ ಮಕ್ಕಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ ಮತ್ತು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಇದರಲ್ಲಿರುವ ವಿಟಮಿನ್ ಎ ದೃಷ್ಟಿಯನ್ನು ಸುಧಾರಿಸುತ್ತದೆ. ಇವು ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುತ್ತವೆ ಹಾಗೂ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. 10ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಯಾವುದನ್ನು ಸೇವಿಸುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ? ಆಪ್ಷನ್ಸ್ ಎ ಏಲಕ್ಕಿ, ಬಿ ಅರಿಶಿಣದ ಹಾಲು, ಸಿ ಲವಂಗ, ಡಿ ದಾಲ್ಚಿನ್ನಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಏಲಕ್ಕಿ ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸುತ್ತದೆ. ರಾತ್ರಿ ಮಲಗುವ ಮುನ್ನ ಇದನ್ನು ಅಗಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಇದ್ದಕ್ಕಿದ್ದಂತೆ ಏರದಂತೆ ತಡೆಯಲು ಇದು ಸಹಕಾರಿಯಾಗಿದೆ. ಇದು ಮಧುಮೇಹ ನಿಯಂತ್ರಣಕ್ಕೆ ಪೂರಕವಾದ ನೈಸರ್ಗಿಕ ಕ್ರಮವಾಗಿದೆ. ಏಲಕ್ಕಿಯನ್ನು ನಮ್ಮ ದೈನಂದಿನ ರಾತ್ರಿಯ ದಿನಚರಿಯ ಭಾಗವಾಗಿಸಿಕೊಳ್ಳುವುದು ಆರೋಗ್ಯಕ್ಕೆ ಉತ್ತಮ. ಸಣ್ಣ ಬದಲಾವಣೆ ಒಟ್ಟಾರೆ ಆರೋಗ್ಯದಲ್ಲಿ ದೊಡ್ಡ ಸಕಾರಾತ್ಮಕ ಪರಿಣಾಮ ಬೀರಬಲ್ಲದು. 11ನೇ ಪ್ರಶ್ನೆ, ಯಾವ ನದಿಯನ್ನು ಓಲ್ಡ್ ಮ್ಯಾನ್ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ನೈಲ್, ಬಿ ಮಿಸಿಸಿಪ್ಪಿ, ಸಿ ಅಮೆಜಾನ್, ಡಿ ಬ್ರಹ್ಮಪುತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಸಿಸಿಪ್ಪಿ. ಈ ಪ್ರಬಲ ಜಲಮಾರ್ಗವು ಉತ್ತರ ಅಮೆರಿಕಾದ ಆತ್ಮವಾಗಿದ್ದು ಸಂಪೂರ್ಣವಾಗಿ ಯುನೈಟೆಡ್ ಸ್ಟೇಟ್ಸ್ನೊಳಗೆ ಹರಿಯುತ್ತದೆ. ಇದು ಮಿನ್ನೆಸೋಟಾದ ಇಟಾಸ್ಕಾ ಸರೋವರದಲ್ಲಿ ಸಣ್ಣ ಶಾಂತವಾದ ಹೊಳೆಯಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಅಲ್ಲಿಂದ ಇದು 2340 ಮೈಲುಗಳಷ್ಟು ದಕ್ಷಿಣಕ್ಕೆ ಚಲಿಸುತ್ತದೆ. ದೇಶದ ಮಧ್ಯಭಾಗವನ್ನು ಕತ್ತರಿಸುತ್ತದೆ. ಅದರ ಹಾದಿಯಲ್ಲಿ ಇದು ಅಯೋವಾ, ಮಿಸೌರಿ ಮತ್ತು ಟೆನೆಸ್ಸಿ ಸೇರಿದಂತೆ 10 ವಿಭಿನ್ನ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.